ಪ್ರತಿಭಟನೆಗಳು ನಡೀತಾ ಇದಾವೆ, ಆದ್ರೆ ಅವ್ರಿಗೆ ಯಾರಿಗೂ ಇನ್ನೂ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಕಳೆದ ಕಬ್ಬು ಬೆಳೆಗಾರರು ಕಾರ್ಮಿಕರಿಗೆ ಅವರು ಕೂಡ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್, ಲೇಬರ್ ಮಾಡ್ಬೇಕಂತ ಹೇಳಿ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಈ ದೇಶದ ಸಂವಿಧಾನದಲ್ಲಿ ಎಲ್ಲರ ಹಕ್ಕಿದೆ. ಆಮೇಲೆ ಬೆಳಗಾಂ ಸೆಷನ್ ನಲ್ಲಿ ಎಷ್ಟು ಜನ ಪ್ರತಿಭಟನೆ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಗೌರವ ಇದೆ. ಆಮೇಲೆ ಎಲ್ಲಾ ಪ್ರತಿಭಟನೆಗೆ ಎಲ್ಲ ಇಲಾಖೆಯ ಮಿನಿಸ್ಟರ್ಗಳು ಹೋಗ್ತಾ ಇದ್ದಾರೆ. ಎಲ್ಲ ಸರ್ಕಾರ ವತಿಯಿಂದ ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ಎಲ್ಲ ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರತಿ ಕ್ಯಾಂಪಿಗೆ ಹೋಗ್ಬಿಟ್ಟು ಅವ್ರ ಅವಾರ್ಡ್ಗಳನ್ನ ಸ್ವೀಕಾರ ಮಾಡಿದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂಥ ವ್ಯವಸ್ಥೆ ಇದ್ದೇ ಮುಂದೆನೂ ಇರ್ತದೆ. ಯಾಕಂದ್ರೆ ಪ್ರತಿಭಟನೆ ಮಾಡಿದ ತಕ್ಷಣ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರಿಗೆ ನಾವು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಸೊ ಯಾವ್ದಾವ್ದು ಪ್ರಮುಖವಾದಂಥ ಡಿಮ್ಯಾಂಡ್ಗಳಿರ್ತದೆ ಅದಕ್ಕೆ ಇಲಾಖೆವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಏನಾಗಬೇಕು ಅದನ್ನ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಇಲಾಖೆ ಎರಡೂ ಮಾಡುತ್ತಂತ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಕಬ್ಬು ಕಟಾವು ಮಾಡ್ತಾ ಇದ್ದಾರೆ ಕಾರ್ಮಿಕರಿದ್ದಾರೆ, ಅವ್ರಿಗೆ ಏನಾದರೂ ನಿಮ್ಮ ಇಲಾಖೆಯಿಂದ ಕಾರ್ಡ್ಗಳು ವ್ಯವಸ್ಥೆ ಆಗ್ಬೋದು, ಅವ್ನ ವಿಶೇಷ ಯೋಜನೆ ಜಾರಿ ಆಗ್ಬೋದು? ನೋಡಿ, ಇದೆಲ್ಲ ಡಿಮಾಂಡ್ ಕರೆಕ್ಟ್ ಆಗಿದೆ. ಇದನ್ನ ಜಸ್ಟಿಫಿಕೇಶನ್ ಯಾಕಂದ್ರೆ ನಮ್ಮ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇವತ್ತು ಇನ್ನಾದ್ರೂ ಸುಮಾರು 1,70,00,000 ಜನ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇದ್ದಾರೆ. ಸೊ ಅನ್ಆರ್ಗನೈಸ್ ಅಂದ್ರೆ ಎಲ್ಲರೂ ಬಂದ್ರು, ಕಬ್ಬು ಕಟಾವು ಮಾಡ್ರು ಕೂಡ ಅನ್ಆರ್ಗನೈಸ್ಡ್ ಬಂದ್ರು. ಈಗ ನಾವು ಅದರಲ್ಲಿ 25 ಸೆಕ್ಟರ್ಗಳನ್ನ ಹುಡುಕ್ಬಿಟ್ಟು ಯಾರ್ಯಾರು ಪ್ರಮುಖವಾಗಿ ಸಣ್ಣ ವ್ಯವಹಾರಗಳನ್ನ ಮಾಡ್ತಾರೆ ಅಂತವ್ರನ್ನ ಹುಡುಕ್ಬಿಟ್ಟು ಇವತ್ತು ಸುಮಾರು 25 ಸೆಕ್ಟರ್ಗಳಿಗೆ ನಾವು ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಅನ್ನ ಕೊಡ್ತಾ ಇದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸ್ವಲ್ಪ ದುಡ್ಡನ್ನು ಕೇಳಿದ್ದೇವೆ. ಆ ದುಡ್ಡು ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಿಕ್ಕರೆ ಸಂಪೂರ್ಣವಾಗಿ ಅನ್ಆರ್ಗನೈಸ್ ಬೋರ್ಡ್ಗೆ ಎಲ್ಲರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು. ಸೊ ಇದು ಅವರ ಡಿಮಾಂಡ್ ಏನಿದೆ ಸರಿ ಇದೆ, ಆದ್ರೆ ನಮಗೆ ಇನ್ನೂ ಕಾಲಾವಕಾಶ ಬೇಕು, ಇನ್ನು ಟೈಮ್ ಬೇಕಾಗುತ್ತೆ. ನಡೀತಾ ಇದೆ ಅಲ್ಲ, ಅದೇ ಈಗ ಅವ್ರು ಬಿಜೆಪಿಯವರು ಯಾವಾಗ ಇದನ್ನ ತಗೊಳ್ತಾರೆ ಅವ್ರು ಬರೆದು ಕೊಡ್ಬೇಕಲ್ವಾ? ಅಲ್ಲಿ ಯಾರು ಬರೆದು ಕೊಡ್ಬೇಕೆಲ್ಲ, ಯಾವ ಸಮಯದಲ್ಲಿ ಏನಾಗ್ಬೇಕಂತ ಯಾರು ಬರೆದು ಕೊಡ್ತಾರೆ? ಯಾರು ಬರೆದು ಕೊಡ್ಬೇಕು? ನಾನು ಕೇಳ್ತಿರೋದೇನು ಸರ್, ಈಗ ಅದನ್ನೇ ಅವ್ರಿಗೆ ಅಂದ್ರೆ ಈಗ ನಾವೇನ್ ಮಾಡ್ಬೇಕೇನು ಹೇಳ್ರಿ? ನೀವು ಅವ್ರಿಗೆ ಮಾತು ಕೇಳಲ್ವಾ? ನೀವು ಅವ್ರಿಗೆ ಕೇಳಿದೀವಿ ಸರ್, ಅವ್ರನ್ನ ನಿಮ್ಮಲ್ಲಿ ಹಾಕ್ತಾರೆ. ಅಲ್ಲ ನೀವು ಜರ್ನಲಿಸಂ ಮಾಡಿದ್ರೆ ನಮ್ಗಿನ ಇಂಟೆಲಿಜೆಂಟ್ ನೀವು ಇದ್ರ ತಾನೆ. ಮತ್ತೆ ಅವ್ರು ಯಾವಾಗ ನಿನ್ನೆ ಎಷ್ಟು ಗಂಟೆವರೆಗೆ ನಡೆಸಿವಿ ಅಸೆಂಬ್ಲಿ? 1:30. ಮತ್ತೆ ಯಾರು ನಡೆಸಿದಾರೆ? ಇಷ್ಟು ಕಾಲ ಯಾಕೆ ಕೊಡ್ತಾ ಇದೀವಿ? ಎಲ್ಲಾ ವಿಷಯಗಳನ್ನ ಆಗ್ಬೇಕಂತ ತಾನೇ ಕಾಲ ಕೊಡ್ತಾ ಇರೋದು. ನಮ್ಮ UT ಖಾದರ್ ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ, ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ, ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು, 10 ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು, ರಾತ್ರಿ 12ವರೆಗೆ ಯಾಕೆ ಮಾಡ್ತಾ ಇದೀವಿ? ಚರ್ಚೆಗೆ ಅವಕಾಶ ಕೊಡ್ಬೇಕು ತಾನೇ ಇರ್ತಕ್ಕಂಥದ್ದು. ಮತ್ತೆ ಅವ್ರು ಸದುಪಯೋಗ ಪಡಿಸ್ಕೋಬೇಕು ಇದನ್ನ. ಆದ್ರೆ ವಿಷಯಗಳನ್ನ ಅವ್ರು ತಗೋಬೇಕು ತಾನೆ. ಮೊನ್ನೆ ತಾನೇ ಮಾತನಾಡಿದ್ವಿ, ಸ್ಪೀಕರ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಮಾತನಾಡ್ಲಿಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.